ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿರಂಜನ್ ರೆಡ್ಡಿ ಲರ್ನಿಂಗ್ ಹಬ್. ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ SCP ಸಿಲೆಬಸ್ ಪಠ್ಯಕ್ರಮಕ್ಕೆ ಅನುಸಾರವಾಗಿ ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ರಾಜಕೀಯ ಸಿದ್ಧಾಂತ ಪೊಲಿಟಿಕಲ್ ಥಿಯರಿನಲ್ಲಿ ಈ ಒಂದು ವಿಡಿಯೋದಲ್ಲಿ ಡೆಮೋಕ್ರಸಿ ಅಡ್ವಾಂಟೇಜಸ್ ಆಫ್ ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವದ ಗುಣಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್. ವಾಟ್ ಆರ್ ದ ಕಾನ್ಸೆಪ್ಟ್ಸ್ ವಿ ವಾಂಟ್ ಟು ಡಿಸ್ಕಸ್ ಇನ್ ದಿಸ್ ಟಾಪಿಕ್. ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಯಾವ ವಿಷಯಗಳನ್ನು ನಾವು ಅಧ್ಯಯನ ಮಾಡುತ್ತೇವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಅದಕ್ಕೂ ಮೊದಲು ಈ ಒಂದು ವಿಡಿಯೋಕ್ಕೆ ಮೊದಲು ನಾವು ಪ್ರಜಾಪ್ರಭುತ್ವದ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗಿದೆ. ಆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿದೆ. ಆ ಒಂದು ವಿಡಿಯೋದಲ್ಲಿ ಪ್ರಜಾಪ್ರಭುತ್ವ ಅರ್ಥ, ವ್ಯಾಖ್ಯೆಗಳು ಮತ್ತು ಅದರ ಅಗತ್ಯವಾದ ಅಂಶಗಳು ಹಾಗೂ ಪ್ರಜಾಪ್ರಭುತ್ವದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಲಾಗಿದೆ. ಹಾಗೂ ಆ ವಿಡಿಯೋನ ಮುಂದುವರೆದ ಭಾಗವೇ ಈ ಒಂದು ವಿಡಿಯೋ ಆಗಿದೆ. ಇಂತಹ ಎಲ್ಲಾ ವಿಷಯಗಳನ್ನು ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಎಂದು ಹೇಳುತ್ತಾ ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್. ಪ್ರಜಾಪ್ರಭುತ್ವದ ಗುಣಗಳು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ನೇರವಾಗಿ ಭಾಗವಹಿಸುವುದರಿಂದ ಅಥವಾ ಪ್ರಜೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಆದ್ದರಿಂದ ಇದು ಉತ್ತಮ ರೀತಿಯ ಸರ್ಕಾರ ಎಂದು ಹೇಳಬಹುದು. ಅದರಲ್ಲೂ 2 ಮಹಾಯುದ್ಧಗಳ ನಂತರ ಪ್ರಜಾಪ್ರಭುತ್ವವು ಹೆಚ್ಚು ಜನಪ್ರಿಯ ಪಡೆದುಕೊಂಡಿದೆ. ಇದಕ್ಕೆ ಕಾರಣಗಳೆಂದರೆ ಅದರ ಗುಣಗಳಲ್ಲಿ ಕಾಣಬಹುದು. ಮೊದಲನೆಯದು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಮಾನ್ಯತೆ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸರ್ಕಾರಗಳಲ್ಲಿ ವ್ಯಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ. ಇಲ್ಲಿ ವ್ಯಕ್ತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಲು ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗುತ್ತದೆ. ಇಲ್ಲಿ ವ್ಯಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ. ಇಲ್ಲಿ ವ್ಯಕ್ತಿಯನ್ನು ಸಮಾಜದ ಅವಿಭಾಜ್ಯ ಅಂಗ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ವ್ಯಕ್ತಿಯನ್ನು ಖಾಲಿ ವ್ಯಕ್ತಿಯ ದೃಷ್ಟಿಯಿಂದ ಕಾಣದೆ ವ್ಯಕ್ತಿ ಇಲ್ಲದೆ ಹೊರತಾಗಿ ಸಮಾಜ ಇಲ್ಲ ಎಂಬ ದೃಷ್ಟಿಯಿಂದ ವ್ಯಕ್ತಿಯನ್ನು ಕಾಣಲಾಗುತ್ತದೆ. ಈ ನಿಟ್ಟಿನಲ್ಲಿ ವ್ಯಕ್ತಿಗೆ ಹೆಚ್ಚು ಸ್ವಾತಂತ್ರ್ಯ ನೀಡಿ ಸರ್ಕಾರವನ್ನು ರಚಿಸುವ ಹಾಗೂ ಸರ್ಕಾರವನ್ನು ಬದಲಾಯಿಸುವ ಹಾಗೂ ಸರ್ಕಾರವನ್ನು ಟೀಕಿಸುವ ಎಲ್ಲಾ ಅಧಿಕಾರಗಳನ್ನು ವ್ಯಕ್ತಿಗೆ ನೀಡಲಾಗುತ್ತದೆ. ಇಲ್ಲಿ ಅಭಿಪ್ರಾಯ ವ್ಯಕ್ತಿಸುವ ಸ್ವಾತಂತ್ರ್ಯವನ್ನು ಇಲ್ಲಿ ವ್ಯಕ್ತಿಗೆ ನೀಡಲಾಗುತ್ತದೆ. ಆದ್ದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ಕಾರಗಳಲ್ಲಿ ಸರ್ಕಾರಕ್ಕಿಂತ ಹೆಚ್ಚು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ. ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಸಮರ್ಥ ಸರ್ಕಾರ. ಅಂದರೆ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ ಸರ್ಕಾರಗಳು ಪ್ರಜೆಗಳಿಂದ ನೇರವಾಗಿ ಆಗಿ ಬರುತ್ತದೆ. ಅಂದರೆ ನಿಗದಿತ ಕಾಲದಲ್ಲಿ ಚುನಾವಣೆಗಳಿಂದ ಪ್ರಜೆಗಳಿಂದ ನೇರವಾಗಿ ಆಗುತ್ತಾರೆ. ಚುನಾವಣೆಗಳ ಹೊರತಾಗಿ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಕಾಣಲು ಅಸಾಧ್ಯ. ಈ ನಿಟ್ಟಿನಲ್ಲಿ ಎಲ್ಲಾ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಒಂದು ನಿರ್ದಿಷ್ಟ ಅವಧಿಗೆ, ಅಂದರೆ ಭಾರತದಲ್ಲಿ 5 ವರ್ಷಕ್ಕೊಮ್ಮೆ, ಅಮೆರಿಕದಲ್ಲಿ 4 ವರ್ಷಕ್ಕೊಮ್ಮೆ ಪ್ರತಿಯೊಂದು ಚುನಾವಣೆಗಳಲ್ಲಿ ನಡೆಸಲಾಗುತ್ತದೆ. ಅಂದರೆ ಭಾರತದಲ್ಲಿ ಲೋಕಸಭೆ ಮತ್ತು ಎಲ್ಲಾ ರಾಜ್ಯಗಳ ವಿಧಾನಸಭೆಗಳಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಗಳನ್ನು ನಡೆಸಲಾಗುತ್ತದೆ. ಆದ್ದರಿಂದ ಪ್ರಜೆಗಳು ಸಮರ್ಥವಾದ ಅಥವಾ ಉತ್ತಮ ರೀತಿಯಾದ ಸರ್ಕಾರಗಳನ್ನು ರಚಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಇಲ್ಲಿ ಉತ್ತಮ ರೀತಿಯ ಸರ್ಕಾರವನ್ನು ರಚಿಸುವ ಅಧಿಕಾರ ಪ್ರಜೆಗಳಿಗೆ ನೀಡಲಾಗುತ್ತದೆ. ಹಾಗೂ ಇಲ್ಲಿ ಸಮರ್ಥ ಅಂದರೆ ಪ್ರಜೆಗಳಿಗೆ ಒಳಿತಾಗಿ ಅಥವಾ ಪ್ರಜೆಗಳ ಹಿತಾಸಕ್ತಿಯನ್ನು ರಕ್ಷಿಸುವ ಸರ್ಕಾರಗಳನ್ನು ಪ್ರಜೆಗಳು ಆಯ್ಕೆ ಮಾಡುವುದರಿಂದ ಇಲ್ಲಿ ಸಮರ್ಥ ಸರ್ಕಾರವನ್ನು ರಚಿಸಬಹುದು. ಅದರಲ್ಲೂ 2ನೇ ಮಹಾಯುದ್ಧದ ನಂತರ ನ್ಯಾಸಿವಾದ, ಫ್ಯಾಸಿಸಂ ಹಾಗೂ ಕಮ್ಯುನಿಸಂ ಸರ್ಕಾರಗಳು ತಮ್ಮ ಮಹತ್ವವನ್ನು ಕಳೆದುಕೊಂಡಿದ್ದರೂ ಸಹ ಪ್ರಜಾಪ್ರಭುತ್ವ ಸರ್ಕಾರ ಹೆಚ್ಚು ಜನಪ್ರಿಯಗೊಳಿತು. ಇದು ಪ್ರಜೆಗಳಿಗೆ ತಮ್ಮ ಪ್ರಜೆಗಳಿಗೆ ನೀಡುವ ಅಧಿಕಾರವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಪ್ರಜೆಗಳ ಸಕ್ರಿಯ ಪಾತ್ರ. ಅಂದರೆ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ ಇಲ್ಲಿ ಪ್ರಜೆಗಳು ತಮ್ಮ ಸರ್ಕಾರದಲ್ಲಿ ಎಲ್ಲಾ ಹಂತಗಳಲ್ಲೂ ಭಾಗವಹಿಸುತ್ತಾರೆ. ಅಂದರೆ ಸರ್ಕಾರವನ್ನು ರಚಿಸುವಾಗ ಚುನಾವಣೆ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಹಾಗೂ ಸರ್ಕಾರವನ್ನು ರಚಿಸುತ್ತಾರೆ. ಹಾಗೂ ಸರ್ಕಾರ ಜಾರಿಗೆ ತರುವ ನೀತಿ ನಿಯಮಗಳಲ್ಲಿ ಪ್ರಜೆಗಳು ಭಾಗವಹಿಸುತ್ತಾರೆ. ಅಂದರೆ ಅವರು ಉತ್ತಮ ರೀತಿಯ ಕಾಯ್ದೆಗಳನ್ನು ತಂದಾಗ ಅವರನ್ನು ಪ್ರಶಂಸಿಸುವುದು ಹಾಗೂ ಅವರು ಪ್ರಜೆಗಳ ಹಿತಾಸಕ್ತಿಯಿಂದ ಕಾನೂನುಗಳನ್ನು ಜಾರಿಗೆ ತರದೇ ಇರುವಾಗ ಅದನ್ನು ಟೀಕಿಸುವ ಮೂಲಕ ಪ್ರಜೆಗಳ ಸಕ್ರಿಯ
ಪ್ರಜೆಗಳ ಸಕ್ರಿಯ ಪಾತ್ರ ಸರ್ಕಾರಗಳಲ್ಲಿ ವ್ಯಕ್ತಪಡಿಸುತ್ತದೆ. ಆದ್ದರಿಂದ ಇಲ್ಲಿ ಪ್ರಜೆಗಳಿಗೆ ಹೆಚ್ಚು ಎಲ್ಲಾ ಹಂತಗಳಲ್ಲೂ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಾರೆ. ಸರ್ಕಾರ ಯಾವುದೇ ರೀತಿಯ ಒಳ್ಳೆ ಕಾರ್ಯಗಳನ್ನು ಮಾಡುವಾಗ ಅದನ್ನು ಪ್ರಶಂಸಿಸುತ್ತದೆ ಹಾಗೂ ಸಂವಿಧಾನ ಬಾಹಿರವಾಗಿ ಹಾಗೂ ಪ್ರಜೆಗಳ ಹಿತಾಸಕ್ತಿಯ ಬಾಹಿರವಾಗಿ ಕಾರ್ಯಗಳನ್ನು ನಿರ್ವಹಿಸುವಾಗ ಅದನ್ನು ಟೀಕಿಸುವ, ಅದನ್ನು ಪ್ರಶ್ನಿಸುವ ಅಧಿಕಾರ ಪ್ರಜೆಗಳು ಹೊಂದಿರುವುದರಿಂದ ಇಲ್ಲಿ ಪ್ರಜೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ರಾಜಕೀಯ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಅಂದರೆ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ ಪ್ರಜೆಗಳು ಭಾಗವಹಿಸುವುದರಿಂದ ಇಲ್ಲಿ ಅವರಿಗೆ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಇಲ್ಲಿ ಚುನಾವಣೆಗಳಿಲ್ಲದೆ ಪ್ರಜಾಪ್ರಭುತ್ವವನ್ನು ಕಾಣಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ರಾಜಕೀಯ ಪಕ್ಷಗಳಿಲ್ಲದೆ ಚುನಾವಣೆಗಳಿರಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ ವಿವಿಧ ರೀತಿಯ ಪಕ್ಷಗಳು, ಅಂದರೆ ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳಿದ್ದು ಅವು ತನ್ನ ಪ್ರಣಾಳಿಕೆಗಳು ಹಾಗೂ ತಾವು ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ಪ್ರಜೆಗಳಿಗೆ ಸಲ್ಲಿಸಲಾಗಿರುವ ಸೇವೆಗಳ ಬಗ್ಗೆ ಮಾಹಿತಿ ನೀಡುವಾಗ ಆಗ ಆ ರಾಜಕೀಯ ಪಕ್ಷಗಳು ಪ್ರಚಾರ ಮಾಡುವ ಮೂಲಕ ಪ್ರಜೆಗಳಲ್ಲಿ ಜ್ಞಾನ ಹೆಚ್ಚಿಸುತ್ತದೆ. ಆದ್ದರಿಂದ ವಿವಿಧ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಗಳು ಹಾಗೂ ಅವರ ಸೌಲಭ್ಯಗಳನ್ನು ತಿಳಿದುಕೊಳ್ಳುವುದರಿಂದ ಪ್ರಜೆಗಳಲ್ಲಿ ರಾಜಕೀಯ ಜ್ಞಾನ ಬೆಳವಣಿಗೆ ಆಗುತ್ತದೆ. ಆದ್ದರಿಂದ ಅವರು ಯಾವ ರೀತಿಯ ಸರ್ಕಾರವನ್ನು ತಾವು ನೇಮಿಸಿಕೊಳ್ಳಬೇಕು, ಯಾವ ರೀತಿಯ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರಜೆಗಳಿಗೆ ಒಳ್ಳೆಯದ ಎಂದು ತಿಳಿದುಕೊಳ್ಳುವುದರಿಂದ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸುತ್ತದೆ. ನೆಕ್ಸ್ಟ್ ಪಾಯಿಂಟ್, 4th ಪಾಯಿಂಟ್, ಕಾನೂನಿಗೆ ವಿಧೇಯತೆ. ಅಂದರೆ ಬೇರೆ ರೀತಿಯ ಸರ್ಕಾರಗಳಲ್ಲಿ, ಅಂದರೆ ಪ್ರಜಾಪ್ರಭುತ್ವವಲ್ಲದ ಸರ್ಕಾರಗಳಾದ ಕಮ್ಯುನಿಸ್ಟ್, ನಾಜಿಸಂ, ಫ್ಯಾಸಿಸಂ ಇಂತಹ ರೀತಿಯ ಸರ್ಕಾರಗಳಲ್ಲಿ ಅವರು ಕಾನೂನಿಗೆ ಬದ್ಧರಾಗಿದ್ದರೂ ಸಹ ಅದು ತಮ್ಮ ಮಾನಸಿಕವಾಗಿ ಅವರು ಬದ್ಧರಾಗಿರುವುದಿಲ್ಲ. ಕಾನೂನಿಗೆ ವಿರುದ್ಧವಾಗಿದ್ದರೆ ಅವರಿಗೆ ಶಿಕ್ಷೆ ಆಗುತ್ತದೆ ಎಂಬ ಭಯದಿಂದಲೇ ಮಾತ್ರ ಅವರು ಕಾನೂನಿಗೆ ಬದ್ಧವಾಗಿರುತ್ತದೆ ಎಂದು ಕೆಲವು ರಾಜಕೀಯ ಚಿಂತಕರು ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಆಯ್ಕೆಯಾದ ಪ್ರಜಾಪ್ರತಿನಿಧಿಗಳು ಕಾನೂನುಗಳನ್ನು ರಚಿಸುವುದರಿಂದ ಹೆಚ್ಚು ಮಟ್ಟಿಗೆ ಕಾನೂನುಗಳು ಪ್ರಜೆಗಳ ಹಿತಾಸಕ್ತಿಯಾಗಿ ಅಥವಾ ಪ್ರಜೆಗಳ ಅಭಿವೃದ್ಧಿಗಾಗಿ ಅಥವಾ ಪ್ರಜೆಗಳಿಗೆ ಇಷ್ಟವಾಗುವ ರೀತಿಯಲ್ಲಿ ಕಾನೂನುಗಳನ್ನು ರಚಿಸುವುದರಿಂದ ಇಲ್ಲಿ ಪ್ರಜೆಗಳು ಕಾನೂನಿಗೆ ಬದ್ಧವಾಗಿರುತ್ತಾರೆ. ಅಥವಾ ಪ್ರಜೆಗಳ ಹಿತಾಸಕ್ತಿಗೆ ಅಲ್ಲದೆ ಕಾನೂನುಗಳನ್ನು ಜಾರಿಗೆ ತಂದಿದ್ದೇ ಆದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಅಂತಹ ಸರ್ಕಾರಗಳನ್ನು ಆಯ್ಕೆ ಮಾಡುವುದಿಲ್ಲ. ಆದ್ದರಿಂದ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರಜೆಗಳು ಕಾನೂನಿಗೆ ಬದ್ಧವಾಗಿರುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ತಾಳ್ಮೆ ಮತ್ತು ಸೈರಣೆಯನ್ನು ಬೆಳೆಸುತ್ತದೆ. ಅಂದ್ರೆ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ನಡೆಯುವುದೇ ಚರ್ಚೆ, ವಿಮರ್ಶೆ ಮತ್ತು ಸಲಹೆಗಳಿಂದ. ಅಂದ್ರೆ ಕಾನೂನು ರಚಿಸುವಾಗ ಕೆಲವೊಂದು ಕಾನೂನುಗಳನ್ನು ರಚಿಸುವಾಗ ಎಲ್ಲಾ ಕಾನೂನುಗಳನ್ನು ರಚಿಸುವಾಗ ಚರ್ಚೆ ಆಗುತ್ತದೆ ಹಾಗೂ ಅದಕ್ಕೆ ವಿಮರ್ಶೆ, ಅಂದರೆ ವಾದಕ್ಕೆ ವಿವಾದ, ಅದಕ್ಕೆ ಪ್ರತಿವಾದ, ಅದಕ್ಕೆ ಅಡ್ಡಿ ಆತಂಕಗಳು ಎದುರಾಗುತ್ತದೆ. ಆದ್ದರಿಂದ ಮತ್ತು ಅದಕ್ಕೆ ಕೆಲವೊಂದು ಸಲಹೆಗಳನ್ನು ನೀಡಲಾಗುತ್ತದೆ. ಅನಂತರ ಕಾನೂನುಗಳು ಅಸ್ತಿತ್ವಕ್ಕೆ ಬರುವುದಾಗಿರುತ್ತದೆ. ಇದರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳಲಾಗುತ್ತದೆ. ಆದ್ದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ತಾಳ್ಮೆ ಮತ್ತು ಸೈರಣೆ, ಅಂದರೆ ಸಹನೆ ಮತ್ತು ಭಾವನೆಯನ್ನು ಬೆಳೆಸುತ್ತದೆ. ಆದ್ದರಿಂದ ಇದು ತಮ್ಮ ಪ್ರಜೆಗಳಲ್ಲಿ ಚರ್ಚೆ, ವಿಮರ್ಶೆ ಮತ್ತು ಸಲಹೆಗಳಿಂದ ತಮ್ಮ ಪ್ರಜೆಗಳಿಗೆ ತಾಳ್ಮೆಯನ್ನು ಬೆಳೆಸಲು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಹಕಾರಿಯಾಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ದೇಶಭಕ್ತಿಯನ್ನು ಬೆಳೆಸುತ್ತದೆ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರವು ಪ್ರಜೆಗಳಿಂದ ಆಯ್ಕೆಯಾಗಿರುತ್ತದೆ. ಅಂದರೆ ಸರ್ಕಾರದಲ್ಲಿರುವ ಪ್ರತಿನಿಧಿಗಳು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗಿ ಬರುತ್ತವೆ ಹಾಗೂ ಅವರು ರೂಪಿಸುವ ಕಾನೂನುಗಳು ಪ್ರಜೆಗಳ ಪರವಾಗಿರುತ್ತದೆ ಹಾಗೂ ಪ್ರಜೆಗಳಿಗೆ ಇಷ್ಟವಾಗುವ ರೀತಿಯಲ್ಲಿರುತ್ತದೆ ಹಾಗೂ ಪ್ರಜೆಗಳ ಹಿತಾಸಕ್ತಿಯನ್ನು ರಕ್ಷಿಸುವ ಹಾಗೆ ಇರುತ್ತದೆ. ಆದ್ದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ತಮ್ಮ ಸರ್ಕಾರದ ಮೇಲೆ ಹೆಚ್ಚು ಗಮನ ಇರುವುದರಿಂದ ಅವರು ತಮ್ಮ ಸರ್ಕಾರವನ್ನು ಹೆಚ್ಚಾಗಿ ಗೌರವಿಸುತ್ತಾರೆ.
ಇಲ್ಲಿ ಕೆಲವು ರಾಜಕೀಯ ಚಿಂತಕರು ಹೇಳುವಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನು ತಮ್ಮನ್ನು ಆಳುವ ರಾಜ್ಯಗಳು ಎಂದು ಭಾವಿಸದೆ ತಮ್ಮ ಸೇವಕರು ಎಂದು ಭಾವಿಸುತ್ತಾರೆ ಎಂದು ಕೆಲವು ರಾಜಕೀಯ ಚಿಂತಕರು ಅಭಿಪ್ರಾಯಪಟ್ಟಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಪರಿಣಿತರ ಹಾಗೂ ಪ್ರಜಾಪ್ರತಿನಿಧಿಗಳ ಸರ್ಕಾರಗಳು. ಅಂದ್ರೆ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ ಯಾವುದೇ ಒಂದು ವಿಷಯದಲ್ಲಿ ವಿಶೇಷವಾಗಿ ಪರಿಣಿತರು ಇಂದ ಸಲಹೆ ಪಡೆಯುತ್ತಾರೆ. ಹಾಗೂ ಪ್ರಜೆಗಳು ತಮ್ಮ ಚುನಾವಣೆಗಳಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ಉತ್ತಮರ ಪ್ರತಿನಿಧಿಗಳನ್ನು ಆರಿಸಿಕೊಳ್ಳುವುದರಿಂದ ಸರ್ಕಾರಗಳಲ್ಲಿ ಎಲ್ಲಾ ವ್ಯಕ್ತಿಗಳು ವಿಶೇಷ ಪರಿಣಿತಿ ಹೊಂದಿರುವ ಸದಸ್ಯರು ಆಯ್ಕೆ ಆಗಿರುತ್ತಾರೆ. ಅಷ್ಟೇ ಅಲ್ಲದೆ ಸರ್ಕಾರಗಳಲ್ಲಿ ಕೆಲವೊಂದು ಮೀಸಲಾತಿಗಳಲ್ಲಿ ಅಂದರೆ ರಿಸರ್ವೇಶನ್ಗಳಲ್ಲಿ ವಿಶೇಷ ವಿಷಯಗಳಲ್ಲಿ ಪರಿಣಿತಿ ಹೊಂದಿರುವವರನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಅಂತಹ ವಿಷಯದಲ್ಲಿ ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ಅವರು ಸುಲಭವಾಗಿ ಬಗೆಹರಿಸುತ್ತಾರೆ. ಆದ್ದರಿಂದ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ ಪರಿಣಿತರ ವಿಶೇಷ ವ್ಯವಸ್ಥೆಯಲ್ಲಿ ಪರಿಣಿತರ ಹೊಂದಿರುವ ಪ್ರಜೆಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಒಟ್ಟಾರೆಯಾಗಿ ಈ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದಾಗ ಹೇಳುವುದೇನೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳಲ್ಲಿ ಪ್ರಜೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ. ಪ್ರಜೆಗಳ ಹಿತಾಸಕ್ತಿಯನ್ನು ರಕ್ಷಿಸುವ ಸಲುವಾಗಿ ತಮ್ಮ ಸರ್ಕಾರಗಳು ಕಾರ್ಯನಿರ್ವಹಿಸುತ್ತದೆ ಹೊರತಾಗಿ ತಮ್ಮ ಸರ್ಕಾರದ ಅಥವಾ ರಾಜ್ಯದ ಹಿತಾಸಕ್ತಿಗಲ್ಲ ಎಂದು ಹೇಳಬಹುದು. ಈ ನಿಟ್ಟಿನಲ್ಲಿ ಎಲ್ಲಾ ಸರ್ಕಾರಗಳಿಗಿಂತ ಪ್ರಜಾಪ್ರಭುತ್ವ ಸರ್ಕಾರ ಉತ್ತಮ ರೀತಿಯ ಸರ್ಕಾರ ಎಂದು ಹೇಳಬಹುದು. ಇಂತಹ ಒಂದು ಸರಳವಾದ ವಿಷಯಗಳನ್ನು ಅಧ್ಯಯನ ಮಾಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಯಾವುದೇ ಒಂದು ವಿಷಯ ಬೇಕಾದಲ್ಲಿ ಕಮೆಂಟ್ ಮಾಡಿ ಹಾಗೂ ನಮ್ಮ ವಿಡಿಯೋದಲ್ಲಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಹಾಗೂ ಮುಖ್ಯ ಪ್ರಶ್ನೆಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನೀಡಲಾಗುತ್ತದೆ. ಥ್ಯಾಂಕ್ ಯು ಸೋ ಮಚ್.